ನಮಸ್ಕಾರ. ಹಾಸನ್ ಟುಡೆಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಹಾಸನದಲ್ಲಿ ನಡೆದಿರುವಂತಹ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ. ಆದರೆ ಅದಕ್ಕೂ ಮುಂಚೆ ಈಗ ಹೆಡ್ಲೈನ್ಸ್. ಪತ್ನಿಯ ಶೀಲ ಶಂಕಿಸಿ ಪತಿಯಿಂದಲೇ ಭೀಕರ ಹತ್ಯೆ. ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಯನ್ನೇ ನೇಣು ಬಿಗಿದು ಕೊಂದ ಪತಿ. ಬೇಲೂರಿನ ಹುಲ್ಲೇನಹಳ್ಳಿಯಲ್ಲಿ ಘಟನೆ. ಫ್ರೀ ಗಿಫ್ಟ್ ನೆಪದಲ್ಲಿ ಲಕ್ಷ ರೂಪಾಯಿ ಕೀಳುವ ದಂಧೆ. ಆಪರೇಸ್ ಇನ್ಶೂರೆನ್ಸ್ ಕಂಪನಿ ವಿರುದ್ಧ ಆಕ್ರೋಶ. ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರ ಆಗ್ರಹ. ಶಾಸಕ ಸಿಮೆಂಟ್ ಮಂಜು ವಿರುದ್ಧದ ಆರೋಪ ಖಂಡನೀಯ. ತೇಜೋವಧೆ ಮುಂದುವರೆಸಿದರೆ ಉಗ್ರ ಪ್ರತಿಭಟನೆ. ಹುರುಡಿ ವಿಶ್ವನಾಥ್ಗೆ ಬಿಜೆಪಿ ಕಾರ್ಯಕರ್ತರ ಎಚ್ಚರಿಕೆ. ಸತ್ತವರ ಹೆಸರಿನಲ್ಲಿ ಭೂಮಿ ರಿಜಿಸ್ಟ್ರೇಷನ್. ನಕಲಿ ದಾಖಲೆ ಸೃಷ್ಟಿಸಿದ್ದರೂ ಅಧಿಕಾರಿಗಳು ಡೋಂಟ್ ಕೇರ್. ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಶಾಸಕ ಸಿಮೆಂಟ್ ಮಂಜು ವಿರುದ್ಧದ ಆರೋಪ ಆಧಾರರಹಿತ. ಹುರುಡಿ ವಿಶ್ವನಾಥ್ಗೆ ಧಮ್ ಇದ್ದರೆ ಸಾಬೀತುಪಡಿಸಿ ಎಂದು ಸವಾಲು. ಮಾಜಿ ಶಾಸಕರ ವಿರುದ್ಧ ಸಿಡಿದಿದ್ದ ದಲಿತ ಸಂಘಟನೆ. ವಾರ್ತೆಗಳ ವಿವರ. ಪತ್ನಿಯ ನಡತೆಯ ಮೇಲೆ ಅನುಮಾನ ಪಟ್ಟು ಪತಿಯೊಬ್ಬ ತನ್ನ ಪತ್ನಿಯ ಮೇಲೆ ಹಲ್ಲೆ ನಡೆಸಿ ನೇಣು ಬಿಗಿದು ಕೊಲೆ ಮಾಡಿರುವ ದಾರುಣ ಘಟನೆ ಬೇಲೂರು ತಾಲೂಕಿನ ಹುಲ್ಲೇನಹಳ್ಳಿಯಲ್ಲಿ ನಡೆದಿದೆ. ಆರೋಪಿ ಪತಿ ಪುನೀತ್ ಎಂಬಾತ ತನ್ನ ಹೆಂಡತಿಯನ್ನ ಕೊಲೆ ಮಾಡಿದ್ದಾನೆ. ಕೊಲೆಯಾದ ಮಹಿಳೆಯನ್ನ 23 ವರ್ಷದ ಯಶೋಧ ಅಂತ ಗುರುತಿಸಲಾಗಿದೆ. ಮೂಲಗಳ ಪ್ರಕಾರ ಯಶೋಧ ಮತ್ತು ಪುನೀತ್ ಸುಮಾರು 7 ವರ್ಷಗಳ ಹಿಂದೆ ಅಂದ್ರೆ ಇವರು ಓದುತ್ತಿರುವಾಗಲೇ ಪ್ರೀತಿಸಿ ಮದುವೆಯಾಗಿದ್ರು. ಆದ್ರೆ ಇತ್ತೀಚೆಗೆ ಪುನೀತ್ ತನ್ನ ಪತ್ನಿಯ ನಡತೆಯ ಮೇಲೆ ಪದೇ ಪದೇ ಅನುಮಾನ ವ್ಯಕ್ತಪಡಿಸುತ್ತಿದ್ದ. ಇದೇ ವಿಚಾರವಾಗಿ ಇವರಿಬ್ಬರ ನಡುವೆ ನಿರಂತರವಾಗಿ ಜಗಳಗಳು ನಡೆಯುತ್ತಿತ್ತು. ಪತಿ ಪುನೀತ್ ಯಶೋಧ ಮೇಲೆ ಹಲವು ಬಾರಿ ಹಲ್ಲೆಯನ್ನ ನಡೆಸಿದ್ದ. ತನ್ನ ಮೇಲೆ ನಡೆಯುತ್ತಿದ್ದ ದೌರ್ಜನ್ಯದ ಬಗ್ಗೆ ಯಶೋಧ ತನ್ನ ತಾಯಿ ಹಾಗೂ ಸಹೋದರನ ಬಳಿ ನೋವು ತೋಡಿಕೊಂಡಿದ್ದಳು ಎಂದು ತಿಳಿದು ಬಂದಿದೆ. ನಿನ್ನೆ ಮತ್ತೊಮ್ಮೆ ದಂಪತಿಗಳ ನಡುವೆ ಜಗಳ ತಾರಕಕ್ಕೇರಿದೆ. ಈ ವೇಳೆ ಆಕ್ರೋಶಗೊಂಡ ಪುನೀತ್ ಯಶೋಧ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದ್ದಾನೆ. ನಂತರ ಆಕೆಯನ್ನ ನೇಣು ಬಿಗಿದು ಭೀಕರವಾಗಿ ಕೊಲೆ ಮಾಡಿದ್ದಾನೆ. ಘಟನೆಯ ವಿಷಯ ತಿಳಿಯುತ್ತಿದ್ದಂತೆ ಹಳೆಬೀಡು ಪೊಲೀಸ್ ಠಾಣೆಯ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಪ್ರಕರಣ ದಾಖಲಾಗಿದ್ದು ಆರೋಪಿ ಪತಿಯನ್ನು ವಶಕ್ಕೆ ಪಡೆದು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಈ ಅಮಾನವೀಯ ಕೃತ್ಯದ ಕುರಿತು ಹುಲ್ಲೇನಹಳ್ಳಿ ಗ್ರಾಮದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಲವ್ ಮ್ಯಾರೇಜ್ ಆಗಿ ಅವರು 6 ವರ್ಷ 7 ವರ್ಷನ ಆಯಿತು. ಅವಾಗಲಿಂದ ಚೆನ್ನಾಗಿದ್ದು. ಇತ್ತೀಚೆಗೆ ಅದು ಅನುಮಾನಿಸ ಮೇಲೆ ಅವನು ಟಾರ್ಚರ್ ಕೊಡೋನು ಯಾರು ಪುನೀತ್ ಅನ್ನೋನು ಅಗ್ರೆಮಾದೇಡಿಯಿಂದ ಹುಲ್ಲೇನಹಳ್ಳಿ ಕೊಟ್ಟಿದ್ದು. ಲವ್ ಮ್ಯಾರೇಜ್ ಆಗಿ ಮಾಡಿದ್ದು. ಆಮೇಲೆ ನಾನು ಸಮೇತ ನಮ್ಮೂರಿಗೆ ಬಂದಾಗಲೂ ಬುದ್ಧವಾದ ಹೇಳಿದೆ, ನೋಡಪ್ಪ ಲವ್ ಮಾಡಿ ಮದುವೆ ಆಗಿದ್ದೀರಾ, ಆ ನಂತರ ನೀವು ಅಚ್ಚುಕಟ್ಟಾಗಿ 2 ಮಕ್ಕಳಿದ್ದಾವೆ, ಅಚ್ಚುಕಟ್ಟಾಗಿ ಬುದ್ಧಿವಾದ ಹೇಳ್ಕೊಂಡು ಕ್ಲೀನಾಗಿ ಸಂಸಾರ ಮಾಡ್ಕೊಂಡು ಹೋಗಿ ಅಂತ ನೀವು ಆಯಿತು ಅಂತ ಹೇಳ್ಕೊಂಡು ಹೋಗಿ ನಿನ್ನೆ ಈ ಥರ ಕೆಲಸ ಮಾಡಿದ್ದಾನೆ. ಅವನೇನು ಮಾಡಿದ್ದಾನೆ, ಫಸ್ಟಿಗೆ ಮೆಟೀರಿಯಲ್ ಇಸ್ಕಿ ಹೊಡೆದು ನನ್ನಂತರ ಹಗ್ಗ ಹಾಕಿ ಸೇರಿದ್ದಾನೆ. ಅದು ಸಸ್ಪೆನ್ಸು ನನಗೆ ಗೊತ್ತಾಗಿ ನಾನೇ ಡೈರೆಕ್ಟ್ ಬಂದು ಪೊಲೀಸಿಗೆ ಇನ್ಫಾರ್ಮೇಷನ್ ಕೊಟ್ಟೆ ಅಷ್ಟೇ. ಆಮೇಲೆ ತಹಸೀಲ್ದಾರು 100-200 ಸರಿ ಫೋನ್ ಮಾಡಿರ್ಬೋದು. ಅವ್ರ ಮಗಳಿಗೆ ಅಕಸ್ಮಾತ್ ಹಿಂಗೆ ಆಗಿದ್ರೆ ಅವ್ರು ಬಿಡ್ತಿದ್ರಾ? ಹುಡುಗನ ಹೆಸರು ಪುನೀತ್ ಅಂತ, ಹುಡುಗಿನ ಹೆಸರು ಯಶೋಧ. ಹುಲ್ಲೇನಹಳ್ಳಿಗೆ ಮಾದೇಳಿಯಿಂದ ಹುಲ್ಲೇನಹಳ್ಳಿಗೆ ಕೊಟ್ಟು ಮದುವೆ ಆಗಿರ್ತಾನೆ. ಲವ್ ಮ್ಯಾರೇಜು. ಮದುವೆಗೆ 7 ವರ್ಷ ಆಗಿರುತ್ತೆ. ಯಾರಿಗೂ ಹೇಳ್ದಂಗೆ 16 ವರ್ಷಕ್ಕೆ ಕರ್ಕೊಂಡೋಗಿ ಮದುವೆ ಆಗಿರ್ತಾನೆ. ದಂಟ್ರಮುಖಿ ಊರಲ್ಲಿ ಕೆರಕೊಡಮ್ಮ ದೇವಸ್ಥಾನ ಅಲ್ಲಿ ಅವ್ರ ಮನೆಯವರು, ಹುಡುಗನ ಮನೆ ಕಡೆ ಫ್ಯಾಮಿಲಿಯವರು ದಂಟ್ರಮುಖಿಯರೇ ಕರ್ಕೊಂಡೋಗಿ ಮದುವೆ ಮಾಡಿರ್ತಾರೆ. ಕರ್ಕೊಂಡೋಗಿ ಮದುವೆ ಮಾಡಿ ಸ್ವಲ್ಪ ದಿವಸ ಚೆನ್ನಾಗಿರ್ತಾರೆ. ಸ್ವಲ್ಪ ದಿವಸ ಇದ್ದು ಒಂದು 2-3 ವರ್ಷದಿಂದ ಅನುಮಾನ, ಡೌಟು. ಒಬ್ರನ್ನ ಮಾತಾಡ್ಸಂಗಿಲ್ಲ, ಒಬ್ರ ಜೊತೆ ಕೂರಂಗಿಲ್ಲ. ಒಬ್ರನ್ನ ಯಾರು ಅಣ್ಣ ಅಂತ ಮಾತಾಡ್ಸಿದ್ರೆ ಅವ್ರ ಮೇಲೆ ಸಂಶಯ ದೂರೋದು. ಚೆನ್ನಾಗಿರೋ ಬಟ್ಟೆ ಹಾಕೋ ತಿರ್ಗಂಗಿಲ್ಲ. ಬಟ್ಟೆ ಹಾಕೋ ತಿರ್ಗಿರೋ ಅಲ್ಲಿ ಚೆನ್ನಾಗಿ ಕಾಣಲಿಲ್ಲ ಅಂದರೆ ಆ ಬಟ್ಟೆ ತೆಗೆದು ಅವ್ರದ್ದು ಬೆಂಕಿಗೆ ಹಾಕೋದು. ತಲೆ ಚೆನ್ನಾಗಿ ಬಾಚ್ಕೊಂಡು ತಿರುಗಿಲ್ಲ ತಲೆನೂ ಹರ್ಬೋದು. ತಲೆ ತುಂಬ ಹೂವು ಮುಡ್ಕೊಂಡ್ರೆ ಹೂವು ಹೊರೆಯೋ ತನಕ ಅವನಿಗೆ ಸಮಾಧಾನ ಇಲ್ಲ. ಹೂವು ಹೊರದಾಕೋದು ಅವನು. ಹಂಗೆ ಹೆವಿ ಟಾರ್ಚರ್ ಕೊಡೋನು. ಇವಾಗ ಒಂದು 2 ತಿಂಗಳ ಹಿಂದ್ಗಡೆ ಸೀಮೆಣ್ಣೆ ಕುಡ್ದಿದ್ಲು. ಅವ್ನು ಟಾರ್ಚರ್ ತಡೆಯೋಕ್ಕಾಗ್ದಲೇ ಸೀಮೆಣ್ಣೆ ಕುಡಿದು ಇದೇ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಂಡು ಹುಷಾರು ಮಾಡ್ಕೊಂಡು ಕರ್ಕೊಬಂದಿದ್ರು ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ, ನಮ್ಮ ಅಮ್ಮರೆಲ್ಲ. ಮದುವೆಯಾಗಿ 7-8 ವರ್ಷ ಆಯಿತು ಸಹ. ಆಮೇಲೆ ಕೊನೆಗೆ ನನ್ನ ಮಗಳಿಗೆ ಹಿಂಸೆ ಕೊಡೋಕ್ಕಾದ. ವರದಕ್ಷಿಣೆ ಇಸ್ಕೊಬರೋಗು ಇಲ್ಲ ಮನೆ ಬಿಟ್ಟು ಹೋಗುವಂಥ ಒಡಿಯನಂತೆ. ನನ್ನ ಮಗ ನನ್ನ ಕೈಲಿ 2 ದಿನ ಹೇಳ್ಕೊಂಡಿತ್ತು. ಅವತ್ತು ಸುಮ್ಕಾಯ್ತು. ಅವನಿಗೂ ಬೈದೆ ನಾನು. ಅವತ್ತಿಗೆ ಸತಿ ಸೀಮೆಣ್ಣೆನ ಕುಡಿಸಿದ್ದ. ಈಗ ಒಂದು 2-3 ತಿಂಗಳಿಂದೆ ಕರ್ಕೊಬಂದು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೆ ಉಳಿಸ್ಕೆ ಹೋದೆ. ಇನ್ನೊಂದ್ಸತಿ ನಮ್ಮ ಅಕ್ಕರ ಮನೆಗೆ ಹೋದ್ಲು. ಅಲ್ಲೂ ಕರ್ಕೊಬಂದ ಅವನು. ಅಲ್ಲಿಂದ ಬಂದನು ಮತ್ತೆ. ಅವಳಿಗೆ ಅವಾಗ ಹಿಂಸೆ ಕೊಟ್ಟು ಮಗ ಇಬ್ಬರು ಸೇರ್ಕೆಂದು ನನ್ನ ಮಗಳು ಚಿತ್ರ ಹಿಂಸೆ ಕೊಟ್ಟು ನಿನ್ನೆ ದಿನ ಹಗ್ಗ ಹಾಕಿ ಬಿಗಿದು ಜೀವ ಕಳೆದನೆ ಸಹ. ಮಗಳಿನ ನಾಯ ಕೊಡಿಸಿ 2 ಮಕ್ಕಳು ಬೀದಿ ಪಾಲು ಮಾಡಿ ಹೋಗಿದ್ದಾಳೆ.
ಸಹ ಲವ್ ಮ್ಯಾರೇಜ್ ಆಗಿ ಅವ್ರ ಮದುವೆ ಮಾಡ್ಕೊಂಡಿದ್ದ ಅವನೇ ಹೋಗಿ ನಮ್ಮ ಮನೆಗೆ 1 ವರ್ಷ ಬಂದಿರಲಿಲ್ಲ. ಆಮೇಲೆ ಅವರೇ ಬರೋಕ್ಕಾದ್ರು. ಹಾಸನ ನಗರದ ಆಪರೇಸ್ ಇನ್ಶೂರೆನ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಸಾರ್ವಜನಿಕರಿಗೆ ವಂಚನೆ ಎಸಗಲಾಗುತ್ತಿದೆ ಎಂದು ಚನ್ನರಾಯಪಟ್ಟಣದ ಲವ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರದಿಗಾರರಿಗೆ ಮಾಹಿತಿ ನೀಡಿದ ಅವರು, ನಮಗೆ ಶ್ರೀರಾಮ್ ಫೈನಾನ್ಸ್ನಿಂದ ಕರೆ ಮಾಡಿ ಒಂದು ಕೂಪನ್ನಿಂದ ನಿಮಗೆ ಉಚಿತವಾಗಿ ಗಿಫ್ಟ್ ಅನ್ನು ನೀಡಲಾಗುವುದು, ದಂಪತಿಗಳಿಬ್ಬರು ಬಂದು ಕಲೆಕ್ಟ್ ಮಾಡಿಕೊಳ್ಳಿ ಎಂದು ತಿಳಿಸಿದರು. ಅವರ ಮಾತಿನಂತೆಯೇ ನಾವು ಚನ್ನರಾಯಪಟ್ಟಣದಿಂದ ಹಾಸನಕ್ಕೆ ಬಂದು ನೋಡಿದರೆ ಇನ್ಶೂರೆನ್ಸ್ ಮಾಡಿಸಿ, ಈ ರೀತಿಯಾದ ಪಾಲಿಸಿ ಮಾಡಿಸಿಕೊಂಡರೆ ಬೆನಿಫಿಟ್ ಇದೆ ಎಂದು 1 ಲಕ್ಷ ರೂಪಾಯಿಯನ್ನು ತಕ್ಷಣ ಕಟ್ಟಿ ಎಂದು ಒತ್ತಾಯಿಸಲಾಯಿತು. ಗ್ರಾಮೀಣ ಪ್ರದೇಶದ ಜನರನ್ನು ಗುರಿಯಾಗಿಸಿಕೊಂಡು ಈ ರೀತಿಯ ವಂಚನೆಯನ್ನ ಮಾಡುತ್ತಿದ್ದಾರೆ. ತಕ್ಷಣವೇ ಇದರ ಬಗ್ಗೆ ಸೂಕ್ತ ಕ್ರಮ ಜರುಗಿಸಿ ಎಂದು ಒತ್ತಾಯಿಸಿದರು. ಹೇಳಿದ್ರು ಆಸ್ಪತ್ರೆಗೆ ಶ್ರೀರಾಮ್ ಫೈನಾನ್ಸ್ ಒಂದು ಗಿಫ್ಟ್ ಇದೆ ಸರೌಂಡಿಂಗ್ಸ್ ಅಲ್ಲಿ ನಮ್ಮ ಕಂಪನಿ ಕಡೆಯಿಂದ ಮೇಡಮ್ ಕೂಪನ್ ಆಕ್ಟಿವಿಟಿ ಅಂತ ಮಾಡ್ತಾ ಇದ್ದೀವಿ. ಓಕೆನಾ ಸರ್? ದಿನಕ್ಕೆ 25 ಫ್ಯಾಮಿಲೀಸ್ ಸೆಲೆಕ್ಟ್ ಮಾಡ್ತೀವಿ. ಅದರಲ್ಲಿ ನಿಮ್ಮ ಫ್ಯಾಮಿಲಿ ಕೂಡ ಸೆಲೆಕ್ಟ್ ಆಗಿದೆ. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಓಕೆನಾ? ಸೆಲೆಕ್ಟ್ ಆದಂಥ ಫ್ಯಾಮಿಲೀಸ್ಗಳಿಗೆ ನಮ್ಮ ಕಂಪನಿ ಕಡೆಯಿಂದ ನಾವು ಕಾಂಪ್ಲಿಮೆಂಟರಿ ಗಿಫ್ಟ್ ಅಂತ ಕೊಡ್ತಾ ಇದ್ದೀವಿ. ಓಕೆನಾ? ಅದು ಕೊಡೋದಕ್ಕೂ ಮುಂಚೆ ಕಂಪನಿ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೂಡ ತಿಳಿಸ್ಕೊಡ್ತೀವಿ. ತಿಳಿಸ್ಕೊಡೋಕ್ಕೂ ಮುಂಚೆ ನಿಮ್ಗೆ ಪರಿಚಯ ಆಗ್ತದೆ. ಏನು ಟಿಫನ್ ಮಾಡ್ಕೊಂಡು ಬಂದ್ರಿ ಸರ್? ಏನು ಮಾಡಿದ ನಲ್ಲಿ ಕೆಲಸ ಕರೆಂಟ್ ಕೆಲಸ ಅಂತ ಒಳ್ಳೆ ದುಡ್ಡು. ಅದಕ್ಕೆ ಡೈಲಿ ಪೇಮೆಂಟ್ ಎಸ್ಕೊಂತಾರೆ. ನಮ್ದು ನಾವು ಒಬ್ಬರಿಗೆ 1 ವರ್ಷ ಪೇಮೆಂಟ್ ಕೊಡ್ತೀವಿ. ಒಬ್ರಿಗೆ 1 ವರ್ಷ ನಮ್ದು ಡೈಲಿ ಪೇಮೆಂಟ್ 3,000 4,000 ಡೈಲಿ. ದಿನಕ್ಕೆ ಬಿಸ್ನೆಸ್ಗೆ 2,000 ಅದು 5,000 ಒಂದು ಪೇಮೆಂಟ್ ಒಂದು ಲಾಸ್. ಮೇಡಮ್ ನೀವು ಕೆಲ್ಸಕ್ಕೆ ಹೋಗ್ತೀರಾ? ನನ್ನ ಕೆಲಸ ಮನೇಲಿ ಯಾಕೆ ಮಾಡ್ತಾರೆ? ಕೂಲಿ ನೀವು ಕೊಡ್ಬೇಕು. ನಮ್ಗೆ ಏನಾರ ಗಿಫ್ಟ್ ಆ ಕೂಲಿಗೆ ನೀವು ಪಕ್ಕ ನೀವು ಗಿಫ್ಟ್ ಕೊಡಲ್ಲ ಅಂದರೆ ಆ ಕೂಲಿ ನೀವು ಕೊಡ್ಬೇಕು. ಮತ್ತೆ ಕೇಸ್ ಬೇರೆ ಹಾಕ್ಬಿಟ್ಟಿನ ಮೇಲೆ ಕೇಳಿ ಕೆಲಸನ ಇವಾಗ ವೇಸ್ಟ್ ಮಾಡಿದೆ. ಮನೇಲಿ ಕೆಲಸ ಇರುತ್ತೆ. ಅವ್ರು ಕೂಲಿ ಡೈಲಿ ಕೂಲಿ ಅವ್ರು ಕೆಲಸ ಮಾಡೋದು ದನ ಎಣ್ಣೆ ಆಮೇಲೆ ರೇಷ್ಮೆ ಕೆಲಸಗಳು. ಒಂದಿತ್ತಿಂಗೆ ಫೋನ್ ಬಂದಾಗ ಏನಕ್ಕೆ ಅಂತ ಕೇಳೋ ಹೊತ್ತಿಗೆ ಹಿಂಗೆ ಶ್ರೀರಾಮ್ ಫೈನಾನ್ಸಿಂದ ನಿಮಗೆ ಕೂಪನ್ ಬಂದೈತೆ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಂದರು. ಎಲ್ಲಿಗೆ ಅನ್ನೋದಕ್ಕೆ ಹಾಸನಕ್ಕೆ ಬನ್ನಿ, ಹಾಸನದಲ್ಲಿ ಅಡ್ರೆಸ್ ಹೇಳ್ತೀವಿ, ಅವ್ರ ನಂಬರ್ ಕೊಡ್ತೀವಿ. ನಂಬರ್ ಕೊಟ್ಟರೆ ಅವ್ರು ಫೋನ್ ಮಾಡ್ತಾರೆ, ನಿಮ್ಮನ್ನ ಪಿಕ್ ಮಾಡ್ತಾರೆ, ಕರ್ಕೊಂಡು ಹೋಗಿ ನೀವು ಕೂಪನ್ನ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇಲ್ಲಿ ಬಂದು ನೋಡೋ ಹೊತ್ತಿಗೆ ಅದೋ ಒಂದು ಇದು ಕೊಟ್ಟರು. ಇಲ್ಲಿ ನೋಡಿ ಕೊಟ್ಟರೆ ನೋಡಿ, ಇಲ್ಲಿ ಗಾಜಿಂದ ಇದು ಕೊಟ್ಟರೆ ನೋಡಿ, ಗಾಜಿಂದ ಇದು ಈ ಥರ ಇದು ಕೊಟ್ಟರೆ ನೋಡಿ. ನಮಗೆ ದೊಡ್ಡ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದ್ರು. ನಿಮ್ಮ ಫ್ಯಾಮಿಲಿಗೆ ಅದು ಯೂಸ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಕರ್ಕೊಬಲ್ಲಿ ಅನ್ನೋದಕ್ಕೆ ನಿಮ್ಮ ಫ್ಯಾಮಿಲಿ ಕರ್ಕೊಬನ್ನಿ. ಯಾಕೆಂದರೆ ನಿಮ್ಮ ಫ್ಯಾಮಿಲಿ ಕರ್ಕೊಬಂದ್ರೆ ನಿಮ್ಗೆ ಅವ್ರ ಮನೆಗೆ ಯೂಸ್ ಆಗುತ್ತೆ ಅಂತ ದೊಡ್ಡ ಗಿಫ್ಟ್ ಕೊಡ್ತೀನಿ ಹೇಳೋದಕ್ಕೆ ನಾವು ಫ್ಯಾಮಿಲಿ ಕರ್ಕೊಬಂದಿದ್ದೀವಿ. ಹಂಗಾಗಿ ಇವರು ಭಾರಿ ಜನಗಳಿಗೆ ಭಾರಿ ಮೋಸ ಮಾಡ್ತಾವ್ರೆ. ಇಲ್ಲಿ ಬಿಟ್ಟು ನಮ್ದು ಏನಪ್ಪ ಅಂದರೆ ನಿಮ್ದು ಈ ಥರ ಹಿಂಗೆ ಮಾಡಿ ಅಡ್ರೆಸ್ ಹೇಳ್ಬಿಟ್ಟು ಈ ಥರ ಬರ್ಸ್ಕೊಬಿಟ್ಟು ಇನ್ಶೂರೆನ್ಸ್ ಮಾಡಿಸಿ, ಈ ಥರ ಪಾಲಿಸಿ ಮಾಡಿಸಿ, ಈ ಥರ ನಿಮಗೆ ಇದಾಗುತ್ತೆ ಹಂಗಾಗುತ್ತೆ ಹಿಂಗಾಗ್ಬಿಟ್ಟು ಈಗ ನಮ್ಮ ಕೆಲಸನೇ ವೇಸ್ಟು, ನಮ್ದು ಕೂಲಿನೇ ವೇಸ್ಟ್. ಏನು ಕೊಟ್ಟಿಲ್ಲ ನಮಗೆ. ಬರೀ ಫೋನ್ ಮಾಡಿಬಿಟ್ಟು ಕಾಲ್ ಮಾಡಿದ್ದಾರೆ, ಬಂದಿದ್ದು ಕೂಪನ್ ಬಂದಿದ್ದು ಶ್ರೀರಾಮ್ ಫೈನಾನ್ಸಿಂದ. ನಿಮಗೆ ಅದು ಯಾಕೆ ಬಂತಂದ್ರೆ ನಿಮ್ಮ ನಂಬರು ಸೆಲೆಕ್ಟ್ ಆಯಿತೆ, ಆ ನಂಬರ್ ಮೇಲೆ ನಿಮಗೆ ಕೂಪನ್ ಬಂದಂತ ಹೇಳಿದ್ರು ಅವರು. ನಮಗೆ ಈ ಥರ ಮಾಡಿ ನಮಗೆ ಭಾರಿ ನಮಗೆ ಈಗ 1 ಲಕ್ಷ ಇನ್ಸೂರೆನ್ಸ್ ಕಟ್ಟಿ ನೀವು ನಿಮ್ಗೆ ಇಷ್ಟು ಬೆನಿಫಿಟ್ ಬರುತ್ತೆ, ಅಷ್ಟು ಕಟ್ಟಿ ಇಷ್ಟು ಕಟ್ಟಿ ಅಂತ ಹೇಳ್ಬಿಟ್ಟು ಇನ್ಸೂರೆನ್ಸ್ ಅಂತೆ. ಅದೇ ಈ ಥರ 1 ಲಕ್ಷ ಕಟ್ಟೋದು, ವರ್ಷಕ್ಕೆ 1 ಲಕ್ಷ ಕಟ್ಟೋದು, ಇಲ್ಲಾಂತಂದ್ರೆ 32,000 ಕಟ್ಟೋದು ಕಮ್ಮಿದು ಅಂತ ಹೇಳಿದ್ರು. ಈ ಥರ ಹಿಂಗೆ ಮಾಡಿ ಜನಗಳಿಗೆ ಭಾರಿ ಮೋಸ ಮಾಡ್ತಾವ್ರೆ. ಇಲ್ಲಿ ಇವರು ವ್ಯವಹಾರ ಮಾಡಿದ ಜನಗಳಿಗೆ ಮೋಸ ಮಾಡ್ತಾರೆ. ರೈತರಿಗೆ ಬರೀ ಹಳ್ಳಿ ಕಡೆಯಿಂದ ಜಾಸ್ತಿ ಕರೆಸ್ತಾರ ಇದ್ರು ಸರ್ ಇವರು. ಅವನ ಗೊತ್ತಾಗಿಲ್ಲ ಅನ್ಕೊಂಡು ಭಾರಿ ಹಳ್ಳಿ ಕಡೆಯಿಂದ ಜನಗಳನ್ನ ಕರ್ಕೊಂಡ್ಬಿಟ್ಟು ಜನಗಳನ್ನ ಭಾರಿ ಮೋಸ ಮಾಡ್ತಾವ್ರೆ. ಗಿಫ್ಟ್ ಹೆಸರಲ್ಲಿ ಇನ್ಸೂರೆನ್ಸ್ ಮಾಡಿಸ್ತಾವ್ರೆ ಭಾರಿ ಜನಗಳಿಗೆ. ನಮಗೆ ನಾವು ಭಾರಿ ಏನೋ ಎಚ್ಚರಿಕೆ ಬಿಟ್ಟು, ಆದ್ರೆ ಜನಗಳಿಗೆ ಭಾರಿ ಮೋಸ ಆಯ್ತೈತಿ. ಇಲ್ಲಿ ಭಾರಿ ಜನಗಳಿಗೆ ಮೋಸ ಆಯ್ತದೆ. ನೀವೆಲ್ಲ ದೊಡ್ಡ ಮಟ್ಟಿಗೆ ನ್ಯೂಸ್ ಮಾಡಿದ್ದಾರೆ, ಇದು ಖಂಡನೆ ಮಾಡಿ ಮೈಂಡ್ ವಾಶ್ ಮಾಡ್ತಾವ್ರೆ ಜನಗಳಿಗೆ. ಬರೀ ಅಂದ್ರೆ ಜನಗಳಿಗೆ ಗೊತ್ತಾಗದಂಗೆ ಹೊರಗಡೆ ದೊಡ್ಡದಾಗಿ ಗರಡಿ ಮಾಡ್ಕೊಂಡು ಸಾಂಗ್ ಎಲ್ಲ ಹಾಕ್ಯಂದು ಒಳಗಡೆ. ಶಾಸಕ ಸಿಮೆಂಟ್ ಮಂಜು ಅವರ ವಿರುದ್ಧ ಹಾಸನ ಜಿಲ್ಲೆಯ ಪಕ್ಷಾಂತರಿ ಜಂಪಿಂಗ್ ಸ್ಟಾರ್ ಎಂದೇ ಖ್ಯಾತರಾಗಿರುವ ಹುರುಡಿ ವಿಶ್ವನಾಥ್ ಅವರು ಮಾಡಿರುವ ಆಧಾರರಹಿತ ಆರೋಪಗಳನ್ನು ಬಿಜೆಪಿ ಕಾರ್ಯಕರ್ತ ಮಗ್ಗೆ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ದಿನೇಶ್ ಅಡಿಬೈಲು ತೀವ್ರವಾಗಿ ಖಂಡಿಸಿದ್ದಾರೆ.
ವೈಯಕ್ತಿಕ ಲಾಭಕ್ಕಾಗಿ ಶಾಸಕರ ತೇಜೋವಧೆ ಮಾಡುವುದನ್ನು ಮುಂದುವರಿಸಿದರೆ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ದಿನೇಶ್ ಅವರು, ಹುರುಡಿ ವಿಶ್ವನಾಥ್ ಅವರು ಶಾಸಕರ ವಿರುದ್ಧ ಹುರುಳಿಲ್ಲದ ಆರೋಪಗಳನ್ನು ಮಾಡುವ ಮೂಲಕ ತಮ್ಮ ನಾಲಿಗೆ ಹರಿಬಿಟ್ಟಿದ್ದಾರೆ. ಇದು ಕ್ಷೇತ್ರದ ಪ್ರಾಮಾಣಿಕ ಕಾರ್ಯಕರ್ತರಲ್ಲಿ ತೀವ್ರ ಆಕ್ರೋಶವನ್ನು ಉಂಟು ಮಾಡಿದೆ. ವೈಯಕ್ತಿಕ ಹಿತಾಸಕ್ತಿಗಾಗಿ ಸ್ವಪಕ್ಷೀಯ ಶಾಸಕರ ವಿರುದ್ಧ ಅಪಪ್ರಚಾರ ಮಾಡುವುದು ಸರಿಯಲ್ಲ ಎಂದು ಕಿಡಿಕಾರಿದರು. ಶಾಸಕರ ಕಾರ್ಯವೈಖರಿಯನ್ನ ಶ್ಲಾಘಿಸಿದ ಕಾರ್ಯಕರ್ತರು, ಶಾಸಕರು ಪ್ರೋಟೋಕಾಲ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದಾರೆ. ನಿತ್ಯ 18 ಗಂಟೆಗಳ ಕಾಲ ಸಕ್ರಿಯರಾಗಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡುತ್ತಿದ್ದಾರೆ. ಇಂತಹ ಜನಪರ ಶಾಸಕರ ವಿರುದ್ಧ ಇನ್ನು ಮುಂದೆ ಅಪಪ್ರಚಾರ ಮಾಡಿದರೆ ಕಾರ್ಯಕರ್ತರು ಹುರುಡಿ ವಿಶ್ವನಾಥ್ ಅವರ ನಿವಾಸದ ಮುಂದೆ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಮುಖಂಡ ಪೂವಯ್ಯ, ತಾಲೂಕು ಬಿಜೆಪಿ ಉಪಾಧ್ಯಕ್ಷ ಶಶಿಧರ್, ತಾಲೂಕು ಬಿಜೆಪಿ ಕಾರ್ಯದರ್ಶಿ ಉಮೇಶ್ ತಿಪ್ಪನಹಳ್ಳಿ ಸೇರಿದಂತೆ ಹಲವು ಪ್ರಮುಖರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ನೀವು ಮಾಡಬೇಡಿ. ಹಾಗಾಗಿ ದಯವಿಟ್ಟು ವಿಷ್ಣುವರೇ, ನಿಮ್ಮ ಮಾರ್ಗದರ್ಶನ ಅಗತ್ಯವಿದೆ. ಆ ಮಾರ್ಗದರ್ಶನ ಕೊಟ್ಬಿಟ್ಟು ದಯವಿಟ್ಟು ಶಾಸಕರಿಗೆ ಏನ್ ಮಾರ್ಗದರ್ಶನ ಕೊಡ್ತೀರಾ, ಜನತೆಗೆ ಏನು ಅಭಿವೃದ್ಧಿ ಕೆಲಸಗಳಾಗಬೇಕು ಅದ್ರ ಬಗ್ಗೆ ಗಮನ ಕೊಡಿ. ಅದನ್ನ ಬಿಟ್ಟು ಇಲ್ಲ ಸಲ್ಲದ ಆರೋಪ ಮಾಡ್ಕೊಂಡು ಬೇರೆಯವ್ರನ್ನ ತೇಜೋವಧೆ ಮಾಡಕ್ ಹೋದ್ರೆ ಇದು ನಡೆಯಲ್ಲ. ಹಾಗಾಗಿ ನಿಮ್ಮ ವಿರುದ್ಧ ತುಂಬಾ ಆರೋಪಗಳಿದಾವೆ. ನೀವೇನ್ ಮಾಡಿದಿರಾ, ನೀವು ಶಾಸಕರಾದಾಗ ನೋಡಿ, ನೀವು ಶಾಸಕರಾಗಿದ್ದಾಗ 5 ವರ್ಷ ಏನ್ ಮಾಡಿದಿರಾ ಅದನ್ನ ಇವ್ರು 3 ವರ್ಷದಲ್ಲೇ ಮಾಡಿದ್ದಾರೆ. ನೀವು ಏನೇನು ಅಭಿವೃದ್ಧಿ ಕೆಲಸಗಳು ಬೇಕು ಅದಕ್ಕೆ ನಿಮ್ಗೆ ಕೇಳಿ ಅಭಿವೃದ್ಧಿ ಏನೇನು ಮಾಡಿದ್ದಾರೆ ಅಂತ. ಇವತ್ತು ಒಂದು ದಿವಸ ಶಾಸಕರು 12 ರಿಂದ 15 ಗುದ್ಲಿ ಪೂಜೆ ಉದಾಹರಣೆ ಇದೆ. ಯಾಕಂದ್ರೆ ಬಿಡುವ ಟೈಮಲ್ಲಿ ಗುದ್ಲಿ ಪೂಜೆ ಮಾಡಿ ಅದನ್ನ ಅಭಿವೃದ್ಧಿ ಮಾಡ್ಬೇಕು ಅಂತ ಅವರು ಟೈಮ್ ನ ಬಿಡು ಮಾಡಿ ಒಂದ್ ದಿವಸ 15 ಗುದ್ಲಿ ಪೂಜೆ ಮಾಡಿದ್ದಾರೆ. ನಮಗೆ ಕಣ್ಣಾಗೆ ಮೊನ್ನೆ ರೀಸೆಂಟ್ ಆಗಿದೆ. ಹಾಗಾಗಿ ಆ ವಿಚಾರದ ಬಗ್ಗೆ ಮಾತಾಡಿ, ಆ ವಿಚಾರ ಬಗ್ಗೆ ಜನರಿಗೆ ತಿಳಿಸಿ. ಅದನ್ನು ಬಿಟ್ಟು ಯಾವ ಕಾಡೆಮ್ಮೆ ಬೇಟಾಡಿದಾರಂತೆ 2000ಕ್ಕೆ ಆ ದರ್ದು ಅವ್ರಿಗೆ ಯಾಕೆ ಬರುತ್ತೆ, ನಿಮ್ಮಂತವ್ರಿಗೆ ಬರುತ್ತೆ. ಕಾಡೆಮ್ಮೆ ಬೇಟಾಡ್ಬಿಟ್ಟು ಬೇರೆಯವ್ರಿಗೆಲ್ಲ ಮಾಂಸ ಬರೋದು. ಅದನ್ನ ಈ ತರ ಬಾಲಿಶವಾದ ಹೇಳಿಕೆ ಕೊಡೋದನ್ನ ಬಿಟ್ಟು ದಯವಿಟ್ಟು ನಿಮ್ಮ ವಯಸ್ಸಿಗೆ ತಕ್ಕಗೆ, ನಿಮ್ಮ ಹುದ್ದೆ ತಕ್ಕನಾಗಿ ಮಾಜಿ ಶಾಸಕರಿದ್ದೀರಾ, ಆ ತೂಕದ ಮಾತಾಡೋದನ್ನ ಕಲೀರಿ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಹೆಂಗಿ ಪಕ್ಷದ ಬಿಟ್ಟು ಹೋಗಕ್ಕೆ ಎಲ್ಲ ಪ್ಲಾನ್ ಮಾಡ್ತಾ ಇದ್ದೀರಾ, ಅದನ್ನ ನಾವಾಗೇ ಕಳಿಸ್ಬೇಕಾಗುತ್ತೆ. ಅದರಿಂದ ವಿಶ್ವಣ್ಣವರೇ, ನೆಕ್ಸ್ಟ್ ನೀವು ಜಂಪಿಂಗ್ ಸ್ಟಾರ್ ಅಂತ ಎಲ್ಲರಿಗೂ ಗೊತ್ತು. ಆ ಜಂಪಿಂಗ್ ಸ್ಟಾರ್ ಬಿರುದು ನಿಮಗೆ ಬಂದಿದೆ. ಹಾಗಾಗಿ ಆ ಬಿರುದನ್ನ ಉಳಿಸ್ಕೊಂತಿರೋ ಬಿಡ್ತಿರೋ ನಿಮಗೆ ಬಿಟ್ಟಿದ್ದು. ಇನ್ನೊಬ್ರು ಆರೋಪ ಮಾಡ್ಬೇಕಂದ್ರೆ ಅದ್ರೂ ಶಾಸಕರು ದಿನದ 24 ಗಂಟೆಯಲ್ಲಿ 18 ಗಂಟೆ ಕೆಲಸ ಮಾಡ್ತಿದ್ದಾರೆ. 18 ಗಂಟೆ ಕೆಲಸ ಮಾಡೋದ್ರೆ ಏನ್ ಮಾಡ್ತಿದ್ದಾರೆ, ಏನಕ್ಕೋಸ್ಕರ ಮಾಡ್ತಾರೆ ಅಂತ ತಿಳ್ಕೊಂಡು ಮಾತಾಡಿ. ಅದನ್ನ ಬಿಟ್ಟು ನೀವು ಈ ತರ ಬಾಲಿಶವಾದ ಹೇಳಿಕೆ ಕೊಟ್ಟು ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡಿ. ಮೃತ ವ್ಯಕ್ತಿಯ ಹೆಸರಿನಲ್ಲಿ ಜಮೀನು ನೋಂದಣಿ ಮಾಡಿರುವ ಕುರಿತು ದೂರು ಸಲ್ಲಿಸಿದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೆ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಕೆವಿ ಕೃಷ್ಣಮೂರ್ತಿ ಹಾಗೂ ಸತ್ಯನಾರಾಯಣ್ ಆರೋಪಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, HSN 105692/2425 ನ ನೋಂದಣಿ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿದ್ದು, ಮೃತರಾದ ಬಲರಾಮ್ ಅವರ ಹೆಸರಿನಲ್ಲಿ 1.02 ಎಕರೆ ಜಮೀನಿನ ಕ್ರಯಪತ್ರ ನೋಂದಾಯಿಸಲಾಗಿದೆ ಅಂತ ದೂರಿದರು. ಈ ಸಂಬಂಧ 2024 ಆಗಸ್ಟ್ 2ರಂದು ಜಿಲ್ಲಾ ನೋಂದಣಾಧಿಕಾರಿಗಳಿಗೆ ದೂರು ಸಲ್ಲಿಸಲಾಗಿತ್ತು. ಬಳಿಕ ಉಪನೋಂದಣಾಧಿಕಾರಿಗಳ ವರದಿ ಪರಿಶೀಲಿಸಿದ ಜಿಲ್ಲಾ ನೋಂದಣಾಧಿಕಾರಿಗಳು ನೋಂದಾಯಿತ ದಾಖಲೆ ರದ್ದುಪಡಿಸುವ ಅಧಿಕಾರ ತಮ್ಮ ಬಳಿ ಇಲ್ಲ ಅಂತ ತಿಳಿಸಿದ್ದಾರೆ. ಹಾಗೂ ಉಭಯ ಪಕ್ಷಕಾರರು ಪರಸ್ಪರ ಒಪ್ಪಿಗೆ ನೀಡಿ ರದ್ದತಿ ಪತ್ರ ನೋಂದಾಯಿಸುವ ಮೂಲಕ ಕ್ರಯಪತ್ರ ರದ್ದುಪಡಿಸಬಹುದು ಎಂದು ಸೂಚಿಸಿದ್ದಾರೆ ಎಂದು ಹೇಳಿದರು. ಪ್ರಕರಣದಲ್ಲಿ ನಕಲಿ ದಾಖಲೆ ಹಾಗೂ ಅಕ್ರಮ ನಡೆದಿರುವ ಬಗ್ಗೆ ಗಂಭೀರ ಆರೋಪಗಳಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಇದುವರೆಗೆ ಯಾವುದೇ ಕಾನೂನು ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತಾಳ್ತಮ್ಮನಹಳ್ಳಿ ಗ್ರಾಮದ ಒಂದು ಕೇಸು. ಇದರಲ್ಲಿ ಒಬ್ಬ ಶಿವರಾಜ್ ಕುಮಾರ್ ಅನ್ನೋ ಒಬ್ಬ ವ್ಯಕ್ತಿ ಇನ್ನೊಬ್ಬರು ಬಲರಾಮಸ್ವಾಮಿ ಅನ್ನೋರ ಆಸ್ತಿಯನ್ನು ಅಕ್ರಮವಾಗಿ ಅವರು ಸತ್ತೋಗ್ಯಾರೆ. ಬಲರಾಮಸ್ವಾಮಿ ಅನ್ನೋರು ಅವರನ್ನು ಬೇರೆ ಇನ್ನೊಬ್ಬ ಯಾವುದೋ ಒಂದು ವ್ಯಕ್ತಿನ ಅಲ್ಲಿಗೆ ತಂದು ಕೂರಿಸಿ ಅವ್ರ ಫೋಟೋ ಮತ್ತು ಇವನದ್ದೇ ಆಧಾರ್ ಕಾರ್ಡು ಎಲ್ಲದನ್ನು ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿ ಒಂದು ಮೋಸ ನಡೆದಿದೆ. ಈ ಸಂಬಂಧ ನಾವು ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ, ಹಾಸನ ವಿಭಾಗಾಧಿಕಾರಿಗಳಿಗೆ ಮತ್ತು ಎಲ್ಲ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಎಲ್ಲರಿಗೂ ದೂರು ಕೊಟ್ಟಿದ್ದರೂ ಇಲ್ಲಿವರೆಗೂ ಏನೂ ಕ್ರಮ ಆಗಿಲ್ಲ. ಈಗ ಇದನ್ನು ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಮಾಡಿ ಮತ್ತು ನಮ್ಮ ಹೆಸರಿಗೆ, ನಮ್ಮ ಭಾವನರ ಹೆಸರಿಗೆ ಇದನ್ನು ಪುನಃ ಇದನ್ನು ಕೂರಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಂಡಿದ್ದೀವಿ. ಇದು ಇಲ್ಲಿವರೆಗೂ ಯಾವ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ. ನಮಗೂ ಇಲ್ಲ ವಯಸ್ಸಾಗಿದೆ, ಹಾಗಾಗಿ ನಮಗೆ ಇದು ಓಡಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಇದನ್ನು ಸಾಧ್ಯವಾದಷ್ಟು ಬೇಗ ಪರಿಹಾರ ಮಾಡಿಕೊಟ್ಟು ನಮಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಕೇಳ್ಕೊಳ್ತೇವೆ. ಬಲರಾಮ ಸ್ವಾಮಿ ಅನ್ನೋರು ನಮ್ಮ ಭಾವನವರು. 1 ಎಕರೆ 2 ಗುಂಟೆ. ಎಷ್ಟು ಅದು ಆಸ್ತಿ ಮೌಲ್ಯ ಎಷ್ಟು? ಇವತ್ತಿನ ಆಸ್ತಿ ಮೌಲ್ಯ ಅದು ಒಂದು
ಗುಂಟೆಗೆ 50,000 ರೂಪಾಯಿ ಬೀಳ್ಬೋದು. ಯಾವಾಗ ಅವರು ಬೇರೆ ತೋರಿದ್ದಾರೆ ಅಂತ ನಕಲಿ ಇದು ಮಾಡಿ ಹೇಗೆ? ನಮ್ಮ ಭಾವನವರು ತೀರಿ ಹೋಗಿದ್ದು 2005ರಲ್ಲಿ. ಈ ವ್ಯಕ್ತಿ ಬಲರಾಮ ಸ್ವಾಮಿ ಅನ್ನೋನು ಹಾಲಿ ಶಾಸಕರ ಮೇಲೆ ಮಾಜಿ ಶಾಸಕ ಹುರುಡಿ ವಿಶ್ವನಾಥ್ ಅವರು ಮಾಡುತ್ತಿರುವ ಅವಹೇಳನಕಾರಿ ಮತ್ತು ಆಧಾರ ರಹಿತ ಆರೋಪಗಳನ್ನು ದಲಿತ ಸಂಘಟನಾ ಸಮಿತಿ ತೀವ್ರವಾಗಿ ಖಂಡಿಸಿದೆ. ದಲಿತ ನಾಯಕರು ಬೆಳೆಯುವುದನ್ನು ಸಹಿಸಲಾಗದ ಮನಸ್ಥಿತಿಯಿಂದಲೇ ಮಾಜಿ ಶಾಸಕ ಎಚ್.ಎಂ. ವಿಶ್ವನಾಥ್ ಅವರು ಈ ರೀತಿಯ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಸಮಿತಿಯ ತಾಲೂಕು ಸಂಘಟನಾ ಸಂಚಾಲಕ ಮಂಜುನಾಥ್ ಎಸ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕರು ಜಾನಕೆರೆ ಲೋಕೇಶ್ ಎಂಬುವರ ಬಳಿ 10% ಕಮಿಷನ್ ಕೇಳಿದ್ದಾರೆ ಮತ್ತು ಕಾಡು ಎಮ್ಮೆಗಳನ್ನು ಕೊಂದು 2,000 ರೂಪಾಯಿಗೆ ಮಾರಾಟ ಮಾಡುತ್ತಾರೆ ಎಂಬುದಾಗಿ ಸುಳ್ಳು ಆರೋಪಗಳನ್ನು ಎಚ್.ಎಂ. ವಿಶ್ವನಾಥ್ ಅವರು ಮಾಡಿದ್ದಾರೆ. ಇಂತಹ ಗಂಭೀರ ಆರೋಪಗಳನ್ನು ಮಾಡಲು ಅವರ ಬಳಿ ಯಾವ ಸತ್ಯವಾದ ದಾಖಲೆಗಳು ಇವೆಯೇ? ದಮ್ಮಿದ್ರೆ ಸಾಬೀತುಪಡಿಸಲಿ ಅಂತ ಸವಾಲು ಹಾಕಿದರು. ದಲಿತ ಶಾಸಕರಾಗಿ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಶಾಸಕರ ಅನುಭವ ಮತ್ತು ಕೆಲಸಗಳನ್ನು ಕಂಡು ಅವರಿಗೆ ಸಹಿಸಲು ಸಾಧ್ಯವಾಗುತ್ತಿಲ್ಲ. ರಾಜಕೀಯ ರಂಗದಲ್ಲಿ ದಲಿತರು ಮುನ್ನಡೆಯುವುದು ನಿಮಗೆ ಇಷ್ಟವಿಲ್ಲವೇ? ನೀವು ದಲಿತ ವಿರೋಧಿಯೇ ಎಂದು ಖಾರವಾಗಿ ಪ್ರಶ್ನಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಜೆಸಿಬಿ ಲೋಕೇಶ್, ಹರೀಶ್ ಮತ್ತು ಶಿವಣ್ಣ ಹಾಜರಿದ್ದರು. ಎಲ್ಲಿ ದುಡ್ಡು ಕೇಳಿದ್ರು, ಎಷ್ಟು ಪರ್ಸೆಂಟ್ ಕೇಳಿದ್ರು, ಯಾವಾಗ ಕೇಳಿದ್ರು, ದಯಮಾಡಿ ನೀವು ಪ್ರಶ್ನೆ ಮಾಡ್ಬೇಕಂತೇಳಿ ನಿಮ್ಮನ್ನು ನಾವು ಮನವಿ ಮಾಡ್ತೀವಿ. ಅದ್ರ ಜೊತೆಗೆ ಕಾಳು ಎಮ್ಮೆಗಳನ್ನ ಒಡೆದು ಮಾಡ್ತಾರೆ ಅಂತ ಹೇಳ್ತಾ ಇದ್ರಲ್ಲ ಮಾಂಸನ, ನಮ್ಮ ದಲಿತರ ಮನೆಯಲ್ಲಿ ಎಷ್ಟು ಬಂದೂಕಗಳಿವೆ, ಯಾರು ಶಿಕಾರಿ ಮಾಡ್ತಾರೆ, ಇದನ್ನೆಲ್ಲ ಹೇಳ್ಬೇಕಾಗತ್ತೆ. ಶಾಸಕರು ಇವತ್ತು ಸಣ್ಣ ವಯಸ್ಸಿಗೆ ಬಡ ಕುಟುಂಬದಲ್ಲಿ ಬಂದು ದಲಿತನಾಗಿ ಒಬ್ಬ ಜನಗಳ ಮನಸ್ಸಿನಲ್ಲಿ ಉಳ್ಕೊಳ್ಳೋ ಅಂತ ಕೆಲಸನ ಮಾಡ್ತಾ ಇದ್ದಾರೆ. ಅದು ನಿಮಗೆ ಸಹಿಸಕ್ಕಾಗಲ್ವಾ ಸಾಹೇಬ್ರೆ? ನೀವು ಇವನ್ನೆಲ್ಲ ಬಿಡ್ಬೇಕಾಗತ್ತೆ. ಮುಂದೆ ಇದನ್ನ ನೀವು ಮುಂದುವರಿಸ್ತಾ ಹೋದ್ರೆ ನಾವು ಸಂಘಟನೆಯಿಂದ ನಮ್ಮ ಜನಾಂಗದ ಪರವಾಗಿ ನಾವು ದೊಡ್ಡ ಹೋರಾಟನ ನಾವು ಮಾಡಬೇಕಾಗತ್ತೆ ಅಂತೇಳಿ ನಿಮಗೆ ಕೊನೆಯದಾಗಿ ಹೇಳ್ಬೇಕಾಗತ್ತೆ. ಅಂದ್ರೆ ನೀವು ದಲಿತರ ವಿರೋಧಿನ, ದಲಿತರು ಇವತ್ತು ಯಾವುದೇ ರಾಜಕೀಯ ಯಾವುದೇ ರಂಗದಲ್ಲಾಗ್ಲಿ ಬೆಳವಣಿಗೆ ಆಗಬಾರ್ದಾ? ನಿಮ್ಮ ಮನಸ್ಥಿತಿ ಈ ತರ ಇದೆಯಾ? ಇದನ್ನೆಲ್ಲ ಬಿಡಿ, ನಿಮ್ಮ ತನನ ಉಳಿಸ್ಕೋಬೇಕು. ನೀವು ಇಂಥವೆಲ್ಲ ಮಾತಾಡಿ ಸುಮ್ಮನೆ ಸಣ್ಣ ಜನ ಆಗಕ್ ಹೋಗ್ಬೇಡಿ ಅಂತೇಳಿ ನಾನು ನಿಮಗೆ ಮನವಿ ಮಾಡ್ತೀನಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪತ್ನಿಯ ಶೀಲ ಶಂಕಿಸಿ ಪತಿಯಿಂದಲೇ ಭೀಕರ ಹತ್ಯೆ. ಪ್ರೀತಿಸಿ ಮದುವೆಯಾಗಿದ್ದ ಪತ್ನಿಯನ್ನೇ ನೇಣು ಬಿಗಿದು ಕೊಂದ ಪತಿ. ಬೇಲೂರಿನ ಹುಲ್ಲೇನಹಳ್ಳಿಯಲ್ಲಿ ಘಟನೆ. ಫ್ರೀ ಗಿಫ್ಟ್ ನೆಪದಲ್ಲಿ ಲಕ್ಷ ರೂಪಾಯಿ ಕೀಳುವ ದಂಧೆ. ಆಪರೇಸ್ ಇನ್ಶೂರೆನ್ಸ್ ಕಂಪನಿ ವಿರುದ್ಧ ಆಕ್ರೋಶ. ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರ ಆಗ್ರಹ. ಶಾಸಕ ಸಿಮೆಂಟ್ ಮಂಜು ವಿರುದ್ಧದ ಆರೋಪ ಖಂಡನೀಯ. ತೇಜೋವಧೆ ಮುಂದುವರೆಸಿದರೆ ಉಗ್ರ ಪ್ರತಿಭಟನೆ. ಹುರುಡಿ ವಿಶ್ವನಾಥ್ಗೆ ಬಿಜೆಪಿ ಕಾರ್ಯಕರ್ತರ ಎಚ್ಚರಿಕೆ. ಸತ್ತವರ ಹೆಸರಿನಲ್ಲಿ ಭೂಮಿ ರಿಜಿಸ್ಟ್ರೇಷನ್, ನಕಲಿ ದಾಖಲೆ ಸೃಷ್ಟಿಸಿದ್ದರೂ ಅಧಿಕಾರಿಗಳು ಡೋಂಟ್ ಕೇರ್. ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಶಾಸಕ ಸಿಮೆಂಟ್ ಮಂಜು ವಿರುದ್ಧದ ಆರೋಪ ಆಧಾರರಹಿತ. ಹುರುಡಿ ವಿಶ್ವನಾಥ್ಗೆ ದಮ್ ಇದ್ದರೆ ಸಾಬೀತುಪಡಿಸಿ ಎಂದು ಸವಾಲು. ಮಾಜಿ ಶಾಸಕರ ವಿರುದ್ಧ ಸಿಡಿದಿದ್ದ ದಲಿತ ಸಂಘಟನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.